ಎಲ್ರಿಗೂ ನಮಸ್ಕಾರ. ಬರಕ್ಕೆ ಮುಂಚೆನೆ ಭಯ ಸ್ಟಾರ್ಟ್ ಆಗೋಯ್ತು ನನಗೆ. ರಾಧಾಕೃಷ್ಣ ಎದುರಿಸ್ಬಿಟ್ಟೆ ಕಳಿಸಿದ್ರು. ನೀವೇ ಸರ್ 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 ಹಿಂಗೆ ಹಿಂಗೆ ಮಾತಾಡಲ್ಲ ನಾನು. ರಾಧಾಕೃಷ್ಣ ಅವ್ರ ಹತ್ರ ಒಂದು ಒಳ್ಳೆ ಗುಣ ಇದೆ. ಅವರು ಕತೆ ಹೇಳ್ಬೇಕಾದ್ರೆ ಕಿವಿಯಲ್ಲಿ ಗುಸ್ಗುಡ್ದಂಗಿರುತ್ತೆ. ಆ ಕತೆ ಬಂದ್ಬಿಟ್ಟು ಮನಸ್ಸನ್ನು ತಟ್ಟುತ್ತೆ, ನಮ್ಮ ತಲೆನ ಹೂ ಅನಿಸ್ಬಿಡುತ್ತೆ. ಅದು ಅವ್ರು ಹೇಳೋ ರೀತಿ ಕತೆ. ನಿಮಗೆಲ್ಲ ಇದು ಜೂನಿಯರ್, ಆದರೆ ನನಗೆ మాత్ర ಇದು మై జూనియర్. మీరు వచ్చేటప్పుడు ఏం సార్, టెంపో వచ్చింది, రిథం వచ్చింది, ఎనర్జీ వచ్చింది, అంతవరకు మేము కూర్చున్నాం. మీరు వచ్చిన తర్వాత అన్ని ఎనర్జీ మారిపోయింది. అదే కదా దేవిశ్రీ ప్రసాద్ అంటే. యువర్ లాంగ్ టెల్స్ దట్ ದಿಸ್ ಹಸ್ ಡೆಫಿನೆಟ್ಲಿ ಬಿನ್, ಇದು ಒಂದು ತುಂಬ ಲಾಂಗ್ ಜರ್ನಿ ಇದು ನಾವು ಮಾಡಿರೋದು ಅನಿಸುತ್ತೆ. ತುಂಬ ಲಾಂಗ್ ಜರ್ನಿ ಆಯಿತು ಸಿನಿಮಾ ಶುರು ಮಾಡಿ ಅಂತ ಅನಿಸುತ್ತೆ. ಬಟ್ ಮೊನ್ನೆ ರಶಸ್ ನೋಡಿ ಡಬ್ಬಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ನೋಡಬೇಕಾದ್ರೆ ಖಂಡಿತ ಇದು ಹ್ಯಾಪಿ ಜರ್ನಿ ಆಯಿತು ಅಂತಲೂ ಅನಿಸುತ್ತೆ ನಮಗೆ. ಫೈನಲಿ ಬಿನ್ ಹ್ಯಾಪಿ ಜರ್ನಿ. ಸೊ ಒಂದು ಸಿನಿಮಾ ಎಷ್ಟು ಟೈಮ್ ತಗೊಳತ್ತೆ ಅನ್ನೋದು ಮುಖ್ಯ ಅನ್ನೋದಲ್ಲ, ನಮ್ಮನ್ನು ಕೂರಿಸುತ್ತೆ. 2.5 ಗಂಟೆ ಸಿನಿಮಾ ಅನ್ನತ್ತಲ್ಲ, ಅದು ಇದು ಕೂರಿಸುತ್ತೆ ನಮಗೆ ಸಿನಿಮಾ. ಅವರು ರಾಧಾಕೃಷ್ಣ ಅವ್ರು ಹೇಳ್ದಂಗೆ ನಮ್ಮ ಎಲ್ಲರ ಪ್ರತಿಯೊಬ್ಬರು, ನಮ್ಮ ಸೆಂಥಿಲ್ ಕುಮಾರ್ ಅವರು ಇರ್ಬೋದು, ದೇವಿಶ್ರೀ ಪ್ರಸಾದ್ ಇರ್ಬೋದು, ನಮ್ಮ ಪ್ರೊಡ್ಯೂಸರ್ ಅವರು ಇರ್ಬೋದು, ಪ್ರತಿಯೊಬ್ಬರು ಗುರಿ ಇದ್ದಿದ್ದು ಕಿರೀಟಿನ ಗೆಲ್ಲಿಸ್ಬೇಕು ಅಂತ. ಅದು ಮನಸ್ಫೂರ್ತಿಯಾಗಿ ಆ ಹುಡುಗ ಆಸೆ ಪಡ್ತಾನೆ, ಕನಸಿದೆ. ಎಲ್ಲದಕ್ಕಿಂತ ಈ ಕತೆ ಆರಿಸ್ಕೊಳ್ಳೋದಕ್ಕೆ ಒಂದು ಧೈರ್ಯ ಬೇಕು, ಅದಿದೆ. ತಾನು ಆ್ಯಕ್ಷನ್ ಪಿಕ್ಚರ್ ಮಾಡಬೇಕು, ಇಡೀ ಸಿನಿಮಾ ನಾನೇ ಕಾಣಿಸ್ಕೋಬೇಕು ಅನ್ನೋದು ಮಾಡೋ ಕೆಪಾಸಿಟಿ ಇತ್ತು ಆ ಹುಡುಗನಿಗೆ. But he never selected a script like that. He selected a script where everybody plays a role in the film. ತಾನು ಹೀರೋ ಆಗಬೇಕು, ಬಟ್ ಥ್ರೂ ಕ್ಯಾರೆಕ್ಟರ್ಸ್, ಥ್ರೂ ಮೇಕಿಂಗ್ ನಾನು ಹೀರೋ ಆಗಬೇಕು. ನಾನು ಬಂದು ಮೆರೆಯೋದಲ್ಲ ಸಿನಿಮಾದ, ನನ್ನನ್ನು ಮೆರೆಸ್ಬೇಕು ಅಂತ ಬಂದಲ್ಲ ಒಬ್ಬ, ಅದು ತುಂಬ ಇಂಪಾರ್ಟೆಂಟ್. ತುಂಬ ರೇರ್ ಈಗಿನ ಕಾಲದಲ್ಲಿ ಹೊಸಬರು ಈ ಥರ ಸ್ಕ್ರಿಪ್ಟ್ನ ಆಯ್ಕೆ ಮಾಡ್ಕೊಳ್ಳೋದು. ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಪಾತ್ರನೂ ಇದೆ, ಪರ್ಫಾರ್ಮೆನ್ಸಿಗೆ ಜಾಗ ಇದೆ. ತಲೆ ತಿಂದಿದ್ದಾರೆ, ಕಡಿಮೆ ತಿಂದಿಲ್ಲ ಅವರು. ప్రతి ಬೆಳಗ್ಗೆ ಇವತ್ತು యాక్చువల్గా ನನಗೆ ಒಂದು 4 ఫోన్లు మార్నింగ్ నుంచి ఫోన్ వస్తానే ఉంది సార్ నాకు. మీరు బయలుదేరారా, మీరు వస్తున్నారా, మీరు ఎప్పుడు వస్తున్నారని. షూటింగ్ టైంలో మేము అడిగాము ఎప్పుడు షార్ట్, షూటింగ్లో పిలుస్తారా, మేము కారవాన్లోనే ఉంటాము, ఎప్పుడు పిలుస్తారు. ఇది ఇప్పుడు మాకు టైం దొరికింది, మా ఛాన్స్ తీసుకుంటాము ఇప్పుడు. ತುಂಬ ಇಂಪಾರ್ಟೆಂಟ್. ಸಾಯಿ ಅವ್ರು ಬಂದು ಸಿನಿಮಾ ಸೈನ್ ಮಾಡಬೇಕಾದ್ರೆ 15 days చాలు సార్ మీ డేట్. కొంచెం ఆలోచన చేయండి సార్, కొంచెం డబ్బు కొంచెం ఎక్కువ ఇచ్చేయండి, డేట్ తీసుకోండి సార్, పర్వాలేదు అని చెప్పాను. కానీ వినలేదు. సార్ 15 days సార్, దాని తర్వాత మీరు ఏం కావాలో ఎక్స్ట్రా అడిగి తీసుకోండి అన్నారు. 45 days ఎక్స్ట్రా చేశారు అంతే. నాకు ఇప్పుడు కూడా ఈ సినిమా అయిపోయిందని నమ్మకం లేదు. ఫినిష్ అయిందా సెంథిల్ కుమార్ సార్ని అడిగాను, సార్ ఫినిష్ అయిందా సార్ అని. తెలియదు సార్, 2 days ఉంది, తెలియదు చేస్తారా లేదో తెలియదు. సో దట్ ఈస్ ద వే దిస్ ಫಿಲ್ಮ್ ಫಾರ್ ಪರ್ಫೆಕ್ಷನ್, ಫಾರ್ ಗುಡ್ ಥಿಂಗ್ಸ್ ಆನ್ ಸ್ಕ್ರೀನ್. ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ಎವ್ರಿಬಡಿ ಹ್ಯಾಸ್ ಟ್ರೈಡ್. ಆ್ಯಂಡ್ ಹೊಸ ಹೀರೋಗಳಲ್ಲಿ ನಾನು ಈ ಹುಡುಗನ ಏನಕ್ಕೆ ಮೆಚ್ಕೋಬೇಕು ಅಂದರೆ, ಒಂದು ದಿವಸನೂ ಬಿಟ್ಕೊಡ್ಲಿಲ್ಲ ಸರ್ ಪರ್ದೆನ. ನಾನು ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ. ಈ ಸ್ಟ್ರಗಲ್ಡ್ ಎ ಲಾಟ್ ಟು ಗೆಟ್ ದಿ ಪರ್ಫೆಕ್ಷನ್ ಆನ್ ದಿ ಸ್ಕ್ರೀನ್. ನಾವೆಲ್ಲ ಒಂದು ಕಾಲದಲ್ಲಿ ಇದೇ ಥರ ಒದ್ದಾಡ್ಕೊಂಡು ಬಂದಿದ್ದೀವಿ, ಇಲ್ಲ ಅಂತಲ್ಲ. ಈಗ ಸರಿ ನಡಿ ಚಲೋ ಅಂತ ಹೋಗ್ತಾ ಇರ್ತೀವಿ. ಬಟ್ ಅಗೇನ್ ಈ ಪುಟ್ ಅಸ್ ಬ್ಯಾಕ್ ಆನ್ ಎ ಸ್ಲೋ ಮೋಷನ್. ಹೇಳ್ದು ಕೂರಿಸಿ ಹಿಂಗೆ ಮಾಡ್ಬೇಕು ಸಿನಿಮಾ, ನನಗೆ ಹಿಂಗೆ ಬೇಕು, ಈ ಥರ ಇರಬೇಕು ಅಂತ ಪ್ರತಿ ಫ್ರೇಮು ಎಂಜಾಯ್ ಮಾಡಿಕೊಂಡು ಆ್ಯಕ್ಟ್ ಮಾಡಿದ್ದಂಥ ಹೀರೋ. ನಮ್ಮ ಹ್ಯಾಟ್ಸ್ ಆಫ್ ಅದಕ್ಕೆ, ಫಾರ್ ದಿ ಪೇಷನ್ಸ್ ಹಿ ಹ್ಯಾಡ್, ಫಾರ್ ಆಲ್ ದಿ ಎಫರ್ಟ್ ಹಿ ಪುಟ್ ಆನ್ ದಿ ಪಿಕ್ಚರ್. ಇವತ್ತು ಏನು ಪಿಕ್ಚರ್ಗಳು ನಾವು ನೋಡ್ತಾ ಇದ್ದೀವಿ, ವಾಟ್ ಎವರ್ ಫಿಲಿಮ್ಸ್ ವಿ ಆರ್ ಡೂಯಿಂಗ್, ಅಲ್ಲ ಲಾಟ್ ಆಫ್ ಆ್ಯಕ್ಷನ್ನು ಏನೇನೋ ಹೋಗ್ತಾ ಇರೋ ಟೈಮಲ್ಲಿ ಇದು ಒಂದು ಜೋನರ್ ಸಿನಿಮಾ. ದಿಸ್ ಇಸ್ ಅ ಡಿಫ್ರೆಂಟ್ ಜೋನರ್ ಫಿಲ್ಮ್ ವೇರ್ ಯು ಹ್ಯಾವ್ ಫ್ಯಾಮಿಲಿ ಎಥಿಕ್ಸ್ ತುಂಬ ಇರುತ್ತೆ. ಒಂದು ಲೈನ್ ಕತೆ ಹೇಳ್ಬೋದಲ್ವಾ? ಹೇಳಂಗಿಲ್ವಾ? ನೋಡಿ, ಇದೊಂದು ಕೈ ಮುಗಿತಾರೆ, ಹೇಳ್ಬೇಡ ಅಂತಾರೆ, ನಮ್ಮ ಇಷ್ಟದಂಗೆ ಇರಬೇಡ ಅಂತಾರೆ ಸ್ಟೇಜಲ್ಲಿ. ಶೂಟಿಂಗಲ್ಲಿ ನಮ್ಮ ಇಷ್ಟದಂಗೆ ಬಿಡಲ್ಲ. 2 ಶಾರ್ಟ್ ತೆಗೆದು 24 ಗಂಟೆ ಕ್ಯಾರನಲ್ಲಿ ಮಲಗಿದ್ದು ಇವ್ರ ಸಿನಿಮಾದಲ್ಲೇ ನಾನು. ಸೊ ಹಿಂಗೆ ನನ್ನ ಇಡೀ 3.5 ವರ್ಷ ನನ್ನ ಹಿಂಗೆ ಹಿಡಿದು ಮಾತಾಡಬೇಡಿ, ಕೂರಿಸ್ಬೇಡಿ,
ನೀವು ಪರ್ಫಾರ್ಮೆನ್ಸ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೇಳಿ ಮಾಡಿಸಿದ್ದಾರೆ. ಎಲ್ಲದಕ್ಕಿಂತ ಈ ಕಡೆ ಇವತ್ತು ಎರಡು ಮಿಕ್ಸ್ ಆಗಿದ್ದಾರೆ. ಐ ಥಿಂಕ್ ತೆಲುಗು ಪ್ರೆಸ್ ಅವ್ರು ಇದ್ದಾರಲ್ವಾ, ನಾನು ಒಂದು ಹೇಳ್ಬೇಕಿಲ್ಲಿ, నేను ఫస్ట్ యాక్ట్ చేసింది తెలుగులో హీరోగా. నేను అగ్గిపుడుగని ఒక సినిమా యాక్ట్ చేశాను నేను. ఆ సినిమా నుంచి ఆర్ట్స్ రైటింగ్ నేర్చుకుని వచ్చి ఇక్కడ రణధీర చేసి చేసుకున్నాను. గిరిబాబు గారు నేను యాక్ట్ చేసిన సినిమా అది అప్పుడు. ಅಂಡ್ ದಟ್ ಇಸ್ ವೇರ್ ಐ ಲರ್ನ್ ಆರ್ಟ್ಸ್ ರೈಟಿಂಗ್ ಆಲ್ಸೋ. ಅಂಡ್ ಹೇಳದ್ನಲ್ಲ, ಈ ಸಿನಿಮಾ ಇನ್ನು ನಮಗೆ ಪ್ರೊಡ್ಯೂಸರ್ ಹೆಸರಿದೆ ಸೆಂಥಿಲ್ ಕುಮಾರ್ ಅವರು. ಮಾತಾಡೋದೇ ಬೇಡ, ಅವ್ರು ಕ್ಯಾಮ್ರಾ ಇಟ್ಟರೆ ನಾವು 2 ಅವರ್ ಕ್ಯಾರವನಲ್ಲಿ ಮಲಗಿರ್ಬೋದು. ಫಸ್ಟ್ ಆ ಫ್ರೇಮ್ ಅಲ್ಲಿ ಬಂದು ನೋಡಿದ ಮೇಲೆ ಆ 2 ಅವರ್ ವರ್ತ್ ಅಂತ ಅನಿಸ್ಬಿಡುತ್ತೆ. ಅದೊಳ್ಳೆ ಪೇಂಟಿಂಗ್ ಥರ ಕಾಣಿಸುತ್ತೆ. ಆಮೇಲೆ ದ ಎಫರ್ಟ್ ಈ ಪುಟ್ಸ್ ಟು ಗೆಟ್ ದಟ್ ಥಿಂಗ್ ಆನ್ ದ ಸ್ಕ್ರೀನ್, ಲೈಟಿಂಗ್, ಈವನ್ ಒಂದು ಸ್ಪ್ರೇ ನಮ್ಗೆ ಹಿಂದೆ ಒಂದು ವಾಟರ್ ಸ್ಪ್ರೇ ಹೋಗ್ಬೇಕು ಅಂದರೆ ಇಲ್ಲ, ಅದು ಬರಲಿ, ಅದು ಬಂದ್ರೇ ಚೆನ್ನಾಗಿರುತ್ತೆ ಅಂತೇಳಿ ಒದ್ದಾಡ್ಕೊಂಡು ಒಂದು ಸಿನಿಮಾ ಚೆನ್ನಾಗಿ ಮಾಡಬೇಕು, ಅದು ಹೀಗೆ ಕಾಣಿಸ್ಬೇಕು, ಅದು ಪೇಂಟಿಂಗ್ ಥರ ಇರಬೇಕು ಅಂತ ಕನಸು ಕಾಣೋದು ಮುಖ್ಯ ಅಲ್ಲ, ಅದು ಪರದೆ ಮೇಲೆ ತರೋದು ಮುಖ್ಯ ಅನ್ನೋದು ಈ ಟೀಮ್ ಮತ್ತೆ ತೋರಿಸ್ಕೊಡುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಇವರಿಬ್ಬರು ಕಾಂಬಿನೇಷನ್, ಯಾರು ರಾಧಾಕೃಷ್ಣ ಹ್ಯಾಸ್ ಗಿವನ್ ಆಲ್ ಇಸ್ ಟೈಮ್ ಫಾರ್ 3.5 years ಕಿರೀಟಿ ಅವರಿಗೆ. 3.5 years ಅವರಿಗೆ ಅವನ ಮೇಲೆ ಇರೋ ಪ್ರೀತಿ ಅಭಿಮಾನ ಅದು ಸಿನಿಮಾಲಿ ತೋರಿಸುತ್ತೆ. ಅವರು ಪ್ರತಿ ದಿವಸ ಇಲ್ಲ ಸರ್ ನಾವೆಲ್ಲ ಸೇರ್ಕೊಂಡು ಅವನ್ನ ಗೆಲ್ಲಿಸ್ಬಿಡೋಣ, ಹೆಂಗಾರೆ ವಿ ಹ್ಯಾವ್ ಟು ಸಿ ದಟ್ ಇಟ್ಸ್ ಎ ಗುಡ್ ಫಿಲ್ಮ್ ಅಂಡ್ ಆಲ್ ದಟ್ ಎಫರ್ಟ್. ಐ ಥಿಂಕ್ ಅವ್ರು ತುಂಬಾನೇ ಎಫರ್ಟ್ ಹಾಕಿದ್ದಾರೆ ಸೆಂಥಿಲ್ ಕುಮಾರ್ ಅವರು. ಇವರಂತೂ ಸಾಂಗ್ ಬಿಡಿ, ಇವರು 3 ವರ್ಷ ಆದ್ಮೇಲೆ ಕೊಟ್ಟರು, ಇವರು 2 ವರ್ಷ ಆದ್ಮೇಲೆ ಕೊಟ್ಟರು ಸಾಂಗ್. ಕರೆಕ್ಟ್ ಸರ್? ಸ್ವಲ್ಪ ನಿಜ ಹೇಳೋಣ ರೀ, ಅವಾಗ ನೀವೇನು ಬರೀ ಸುಳ್ಳು ಹೇಳೋ ಅಂತೀರಾ? సార్ కరెక్టా లేదా చెప్పండి. మీరు నేను అబద్ధం చెప్తా అనుకుంటారు, మీకు అర్థం కాదంటే సార్ మీకు ఏది కావాలో చెవులు వేసుకుంటారు, వద్దంటే వదిలేస్తారు. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.